ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಜಿಟಿ. ಸೊ ಇದು ನಡೀತಿರುವಂಥದ್ದು ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ 7:30 ರಾತ್ರಿಗೆ 9ನೇ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂಡ್ ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ ಮ್ಯಾಚ್ ಅಲ್ಲಿ CSK ವಿರುದ್ಧ ಒಂದು ಅದ್ಭುತವಾದಂಥ ಗೆಲುವಿನೊಂದಿಗೆ ಬಂದಿದೆ. ವೈಭವ್ ಸೂರ್ಯವಂಶಿ ಅಂತೂ ಫುಲ್ ಧಮಾಕ ಮಾಡಾಕ್ಬಿಟ್ಟಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ CSK ವಿರುದ್ಧ. ಅಂಡ್ ಜಿಟಿ ಲಾಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ವಿರುದ್ಧ ಸೋತು ಬರ್ತಾ ಇದೆ. ಅಂಡ್ ಜಿಟಿ ಇದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಮೇ ಬಿ ಅವ್ರಿಗೆ ಅಡ್ವಾಂಟೇಜ್ ಇರಬಹುದು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಹೆಡ್ ಟು ಹೆಡ್ ಮಾತಾಡಬೇಕು ಅಂದ್ರೆ ಜಿಟಿ ತಂಡ 6 ಪಂದ್ಯಗಳನ್ನು ಗೆದ್ದಿದೆ. ಟೋಟಲ್ 8 ಪಂದ್ಯಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆದ್ದಿರುವಂಥದ್ದು 2 ಪಂದ್ಯ. ಆ್ಯಂಡ್ ಸೇಮ್ ನೀವು ಅಂದರೆ ಇದೇ ಒಂದು ಅಹಮದಾಬಾದ್ ಸ್ಟೇಡಿಯಮಲ್ಲಿ ಮಾತಾಡಬೇಕು ಹೋದ್ರೂ ಕೂಡ ಇಲ್ಲೂ ಜಿಟಿಗೆ ಫೇವರ್ ಆಗಿರುವಂಥದ್ದು. ಜಿಟಿ ತಂಡ 2 ಗೆದ್ದಿದೆ, ರಾಜಸ್ಥಾನ್ ರಾಯಲ್ಸ್ ತಂಡ ಗೆದ್ದಿರುವಂಥದ್ದು ಕೇವಲ 1 ಪಂದ್ಯಗಳನ್ನು ಮಾತ್ರ. ಓಕೆ, ಸೊ ಇಲ್ಲಿ ಹೆಡ್ ಟು ಹೆಡ್ ಆ್ಯಂಡ್ ಹಿಸ್ಟ್ರಿ ನೋಡ್ತಾ ಇದ್ರೆ ಜಿಟಿಗೆ ಒಂದು ರೀತಿಯಲ್ಲಿ ಮೇಲುಗೈ ಇದೆ ಅಂತ ಗೊತ್ತಾಗ್ತಾ ಇದೆ. ಆ್ಯಂಡ್ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲಿ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 185 ಇದೆ. ಬಟ್ ಇಲ್ಲಿ ನೈಟ್ ಗೇಮ್ ಆದರೂ ಕೂಡ ಟೀಮ್ ಯಾವ್ದು ಬ್ಯಾಟ್ ಫಸ್ಟ್ ಮಾಡುತ್ತೆ ಅದಕ್ಕೆ ವಿನ್ನಿಂಗ್ ಪರ್ಸೆಂಟೇಜ್ ಬಂದು 70% ಇದೆ. ಅಂದರೆ ಇಲ್ಲಿ ಇವಾಗ ಏನು ನಡೀತಾ ಇದೆ ಟ್ರೆಂಡು, ವಿನ್ ದ ಟಾಸ್ ಚೂಸ್ ದ ಫೀಲ್ಡ್ ಅನ್ನೋ ರೀತಿಯಲ್ಲಿ ಚೇಸ್ ಮಾಡುವಂಥದ್ದು. ಬಟ್ ಇಲ್ಲಿ ಹಂಗಿಲ್ಲ. ಯಾರು ಬ್ಯಾಟ್ ಫಸ್ಟ್ ಮಾಡ್ತಾರೆ ಅವ್ರದ್ದು 70% ವಿನ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ನನ್ನ ಪ್ರಕಾರ ಸೇಮ್ 11 ಹೋಗ್ತಾರೆ, ಅದು ಚೇಂಜಸ್ ಇರಲ್ಲ. ಬಿಕಾಸ್ ಲಾಸ್ಟ್ ಮ್ಯಾಚ್ ಗೆದ್ಕೊಂಡು ಬಂದಿರೋದ್ರಿಂದ ಪ್ಲೇಯಿಂಗ್ 11 ಅವ್ರೇನು ಚೇಂಜ್ ಮಾಡುವಂಥ ಸಾಧ್ಯತೆಗಳಿಲ್ಲ ಅಂತ ಅನ್ಸುತ್ತೆ. ಇನ್ನು ಜಿಟಿ ಕಡೆಗೆ ಬಂದರೆ ನನ್ನ ಪ್ರಕಾರ ಕೆಲವು ಚೇಂಜಸ್ಗಳನ್ನ ಅವ್ರು ಮಾಡಬೇಕು, ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಬಿಕಾಸ್ ಅವ್ರು ಲೋವರ್ ಆರ್ಡರ್ ಫಿನಿಷರಲ್ಲಿ ಯಾರು ಕೂಡ ಅಂತ ಬ್ಯಾಟರ್ಗಳು ಕಾಣಿಸ್ತಾ ಇಲ್ಲ. ಅಲ್ಲಿ ತೆವಾಟಿಯಾ ಇದ್ದಾರೆ ಆ್ಯಂಡ್ ಶಾರುಖ್ ಖಾನ್ ಇದ್ದಾರೆ, ಅವರಿಬ್ಬರು ಏನು ಇಕ್ಕಿದ್ದಾರೆ ಟೀಮಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಬ್ಯಾಟಿಂಗಲ್ಲಿ ಇನ್ನೊಂದು ಚೂರು ಪವರ್ ತೊಗೊಂಡು ಬರಬೇಕು ಅಂತಂದರೆ ಟಾಮ್ ಬ್ಯಾಟನ್ ಅವ್ರನ್ನ ಒಳಗಡೆ ತೊಗೊಂಡ್ಬರಬೇಕು ಅಂತ ನನಗೆ ಅನಿಸುತ್ತೆ. ಟಾಮ್ ಬ್ಯಾಟನ್ ಫಾರಿನರ್ ಆದರೂ ಕೂಡ ಒಂದು ಪ್ಲೇಸ್ನ ಅವರಿಗೆ ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ. ಮೇ ಬಿ ರಬಾಡ್ ಅವ್ರನ್ನ ಪ್ಲೇಯಿಂಗ್ 11 ಔಟ್ ಮಾಡಿ ಇಶಾಂತ್ ಶರ್ಮಾ ಅವ್ರನ್ನ ಒಳಗಡೆ ತೊಗೊಂಡು ಬಂದು ತೆವಾಟಿಯಾ ಅಥವಾ ಶಾರುಖ್ ಖಾನ್ ಅವ್ರನ್ನ ಹೊರಗಡೆ ಇಟ್ಟು ಟಾಮ್ ಬ್ಯಾಟನ್ ಅವ್ರನ್ನ ಪ್ಲೇಯಿಂಗ್ 11 ಒಳಗಡೆ ತಂದರೆ ಒಂಚೂರು ಬ್ಯಾಟಿಂಗಲ್ಲಿ ಇನ್ನೊಂಚೂರು ಪವರ್ ಸಿಕ್ಕಂಗೆ ಆಗುತ್ತೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಓಪನಿಂಗಲ್ಲಿ ಏನು ತೊಂದರೆ ಇಲ್ಲ. ಮಿಡ್ಲ್ ಆರ್ಡ್ರಲ್ಲಿ ಯಾರು ನಮ್ಮ ಫಿಲಿಪ್ಸ್ ಇದ್ದಾರೆ ಆ್ಯಂಡ್ ಬಟ್ಲರ್ ಇದ್ದಾರೆ. ಬಟ್ ಫಿನಿಷರ್ ರೋಲ್ ಅಂತ ಬಂದಾಗ ಯಾರು ಕಡೆ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಫಿನಿಷರ್ ಆಗಿ ಫಿಲಿಪ್ಸ್ ಅವ್ರನ್ನ ಕೆಳಗಡೆಗೆ ತೊಗೊಂಡು ಬಂದು ಟಾಮ್ ಬ್ಯಾಟನ್ ಅವರ ಮಿಡ್ಲ್ ಆರ್ಡರಲ್ಲಿ ಹಾಕಿದ್ರೆ ಒಂಚೂರು ಬ್ಯಾಟಿಂಗಲ್ಲಿ ಇನ್ನೊಂಚೂರು ಪವರ್ ಸಿಕ್ಕಂಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಥವಾ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಓಕೆ, ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಸೂರ್ಯವಂಶಿ ಅವರ ಒಂದು ಫಿಯರ್ಲೆಸ್ ಕ್ರಿಕೆಟ್. ಸೂರ್ಯವಂಶಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಣ್ಣಿದೆ ಎಲ್ಲರ ಮೇಲೆ, ಎಲ್ಲರದ್ದು ಇವಾಗ. ಬಿಕಾಸ್ ಇವಾಗ ಪ್ರಸಿದ್ಧ ಕೃಷ್ಣ ಆದ್ರೂ ಆಗಿರ್ಬೋದು, ಸಿರಾಜ್ ಆದ್ರೂ ಆಗಿರ್ಬೋದು, ಅವ್ರ ವಿರುದ್ಧ ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಆ್ಯಂಡ್ ಅವರು ಸೂರ್ಯವಂಶಿ ವಿರುದ್ಧ ಇವ್ರು ಹೆಂಗೆ ಬಾಲಿಂಗ್ ಮಾಡ್ತಾರೆ, ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಸೂರ್ಯವಂಶಿ ಏನಾದರೂ 6 ಓವರ್ ಇದ್ರೂ ಕೂಡ ಅಷ್ಟೇ ಆರಾಮಾಗಿ ಒಂದು 70+ ತೊಗೊಂಡು ಹೋಗ್ತಾರೆ ಅವ್ರದ್ದು ರನ್ ಟೀಮ್ ಸ್ಕೋರ್ನ. ಅವರೇ ಒಂದು ರೀತಿಯಲ್ಲಿ ಮುಖ್ಯವಾದಂಥ ಪಾತ್ರ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲರ ಕಣ್ಣು ಅವ್ರ ಮೇಲೆ ಇರುತ್ತೆ. ಓಕೆ, ಆ್ಯಂಡ್ ಇವತ್ತಿನ ಈ ಮ್ಯಾಚ್ನ ಪ್ರಿಡಿಕ್ಷನ್ ಬಂದು ನನ್ನ ಪ್ರಕಾರ RR ಗೆಲ್ಲುತ್ತೆ. ಹಿಸ್ಟ್ರಿ ಸ್ಟ್ಯಾಟ್ಸ್ ಎಲ್ಲ ನೋಡ್ತಾ ಇದ್ರೆ ಜಿಟಿ ಕಡೆನೇ ಫೇವರ್ ಮಾಡುತ್ತೆ. ಬಟ್ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಒಳ್ಳೆ ಅವಕಾಶ ಇದೆ ಈ ಒಂದು ಸ್ಟ್ಯಾಟ್ಸ್ನ ರಿವರ್ಸ್ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಪ್ರಿಡಿಕ್ಷನ್ ಇವತ್ತಿನ ಪಂದ್ಯದಲ್ಲಿ RR ವರ್ಸಸ್ ಜಿಟಿ ಅಂತ ಬಂದಾಗ ರಾಜಸ್ಥಾನ್ ರಾಯಲ್ಸ್ ಅವರು ಗೆಲ್ಲಬಹುದು ಅಂತ ಅನಿಸುತ್ತೆ. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಅಷ್ಟೇ, ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.